ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 30 ದಿನಗಳಲ್ಲಿ ಡಿಸಿಪ್ಲಿನ್ ಕಲಿಯುವುದು ಹೇಗೆ? ಇವತ್ತು ದಿನ 5. ಅಂದರೆ ಇವತ್ತಿನ ಸಬ್ಜೆಕ್ಟ್ ಬಂದು ಡಿಸ್ಟ್ರಾಕ್ಷನ್ನಿಂದ ನಿಮ್ಮ ಫ್ಯೂಚರ್ ಹಾಳಾಗಿ ಹೋಗುತ್ತಿದೆ. ಹಾಗಾದರೆ ನಮಗೆ ಗಮನ ಕೊಡದ ಹಾಗೆ ಮಾಡುತ್ತಿರುವ ಆ ವಸ್ತು ಯಾವುದು? ಹಾಗಾದರೆ ಆ ವಸ್ತು ಹೇಗೆ ನಮ್ಮನ್ನು ಹಾಳಾಗಿ ಮಾಡುತ್ತಿದೆ ಅನ್ನೋ ಕಡೆ ಹೋಗೋಣ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ತಡ ಮಾಡದೆ ವಿಡಿಯೋ ಕಡೆ ಹೋಗೋಣ. ಇನ್ನು ನೀವು ಲೇಜಿ ಇಲ್ಲ ಲೈಫ್ನಲ್ಲಿ, ಅಂದರೆ ನೀವು ಅದನ್ನು ಮಾಡಬೇಕು ಅನಿಸಿದ್ರು ಮಾಡ್ತಿರೋ ಥರ ಇಲ್ಲ. ಆದರೆ ನೀವು ವೀಕ್ ಅಂತೂ ಫಸ್ಟೇ ಅಲ್ಲ, ನೀವು ದುರ್ಬಲ ವ್ಯಕ್ತಿ ಅಲ್ಲ. ಆದರೆ ನೀವು ಲೈಫ್ನಲ್ಲಿ ಕೂಡ ಫೇಲ್ಯೂರ್ ಆಗಿಲ್ಲ. ಆದರೆ ನೀವು ಡಿಸ್ಟ್ರಾಕ್ಟೆಡ್ ಆಗಿದ್ದೀರಾ. ಅದು ಹೇಗೆಂದರೆ, ನಿಮ್ಮ ಫೋನ್ ನಿಮ್ಮ ಟೈಪ್ ಕದಿಯುತ್ತಿಲ್ಲ, ಬದಲಿಗೆ ನಿಮ್ಮ ಫ್ಯೂಚರನ್ನೇ ಕದಿಯುತ್ತಿದೆ, ನಿಮ್ಮ ಡಿಸಿಪ್ಲಿನನ್ನು ಕದಿಯುತ್ತಿದೆ, ನಿಮ್ಮ ಗ್ರೋತ್ ಮಾಡುವ ಸಮಯದಲ್ಲಿ ನಿಮ್ಮ ಫ್ಯೂಚರನ್ನು ಹಾಳು ಮಾಡುತ್ತಿದೆ. ಹಾಗಾದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಇವತ್ತು ನಿಮ್ಮ ಲೈಫ್ನಲ್ಲಿ ಏನೋ ಒಂದು ಚೇಂಜಸ್ ಬರುತ್ತದೆ. ಅಂದರೆ ಇವತ್ತು ಡಿಸ್ಟ್ರಾಕ್ಷನ್ಗೆ ಅಂತ್ಯ ಹೇಳುವ ಸಮಯ. ಹಾಗಾದರೆ ವಿಡಿಯೋ ಕಡೆ ಹೋಗೋಣ. ಡಿಸ್ಟ್ರಾಕ್ಷನ್ ಅಂದರೆ ಫೋನ್ ಅಂದರೆ ತಪ್ಪು. ಫೋನ್ ಅದು ಒಂದು ಕೇವಲ ಟೂಲಾಗಿ ಬದಲಿಗೆ ನಮ್ಮ ಜೇಬಿನಲ್ಲಿ ಇಟ್ಕೊಳ್ತೀವಿ. ಡಿಸ್ಟ್ರಾಕ್ಷನ್ ಅಂದರೆ ಅಟೆನ್ಷನ್ ಲೀಕೇಜ್. ಉದಾಹರಣೆ ಏನೆಂದರೆ, ನೀವು ಕೆಲಸ ಸ್ಟಾರ್ಟ್ ಮಾಡ್ತೀರಾ, ಆದರೆ ಬ್ರೈನ್ ಫುಲ್ ರೆಡಿಯಾಗಿರ್ತದೆ, ಎನರ್ಜಿ ಫುಲ್ ಹೈಯಲ್ಲಿರುತ್ತದೆ. ಆದರೆ ಜಸ್ಟ್ ಒಂದು ರಿಪ್ಲೈ, ಮೊಬೈಲ್ನಲ್ಲಿ ಒಂದು ರಿಪ್ಲೈ ಬರುತ್ತದೆ, ನಮ್ಮ ಬ್ರೈನ್ ಫುಲ್ ಆ ಕಡೆ ಸ್ವಿಚ್ ಆಗುತ್ತದೆ. ನಾವು ಡಿಸಿಪ್ಲಿನ್ ಕಲಿಯುವ ವೇಳೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿಯಿಂದ ಅಥವಾ ಯಾವುದೋ ಒಂದು ನೋಟಿಫಿಕೇಷನ್, ಯಾವುದೋ ಒಂದು ಕಾಲ್, ಯಾವುದೋ ಒಂದು ಮೆಸೇಜ್ ಬರ್ತದೆ. ಆಗ ನಮ್ಮ ಬ್ರೈನ್ ಫುಲ್ಲು ರೆಡಿಯಾಗಿತ್ತು ಮತ್ತು ನಮ್ಮ ಎನರ್ಜಿ ಫುಲ್ಲು ಹೈಯಲ್ಲಿತ್ತು. ಆದರೆ ಆ ಒಂದು ರಿಪ್ಲೈಯಿಂದ ನಮ್ಮ ಬ್ರೈನ್ ಆ ಕಡೆಗೆ ಸ್ವಿಚ್ ಆಗುತ್ತದೆ. 5 ನಿಮಿಷ ಮಾಡಬೇಕಿದ್ದ ಕೆಲಸವನ್ನು 20 ನಿಮಿಷ ಮುಂದಕ್ಕೆ ಹಾಕ್ತೀವಿ. 20 ನಿಮಿಷ ಮುಂದಕ್ಕೆ ಹಾಕಿದ ಕೆಲಸವನ್ನು 60 ನಿಮಿಷ ಮುಂದಕ್ಕೆ ಹಾಕ್ತೀವಿ. ಇದನ್ನು ಡಿಸಿಪ್ಲಿನ್ ಅನ್ನುವುದಿಲ್ಲ, ಇದನ್ನು ಬೇಜವಾಬ್ದಾರಿತನ ಅಂತ ಕರೆಯುತ್ತೇವೆ. ಅದನ್ನು ಹೇಗೆ ತಡೆಗಟ್ಟುವುದು ಎಂದು ನೋಡೋಣ. ಆದರೆ ಕೇರ್ಫುಲ್ಲಾಗಿ ಇದನ್ನು ಕೇಳಿಸಿಕೊಳ್ಳಿ. ಡಿಸಿಪ್ಲಿನ್ ಮೋಟಿವೇಶನ್ನಿಂದ ಯಾವತ್ತೂ ಬರುವುದಿಲ್ಲ. ಮೋಟಿವೇಶನ್ ಆ ಸಮಯಕ್ಕೆ ತಕ್ಕಂತೆ ಹೈ ಎನರ್ಜಿ ಕೊಡುತ್ತದೆ. ಆದರೆ ಡಿಸಿಪ್ಲಿನ್ ನಿಮ್ಮ ಲೈಫ್ನ ಪೂರ ನೀವು ಗ್ರೋ ಅಪ್ ಆಗೋಕ್ಕೂ ಒಳ್ಳೆ ಡಿಸಿಪ್ಲಿನ್ ಇದ್ದರೆ, ಬೆಳೆಸಿಕೊಂಡ್ರೆ ನೀವು ಲೈಫ್ನಲ್ಲಿ ಗ್ರೋ ಅಪ್ ಆಗೋಕ್ಕೆ ಮತ್ತು ಒಂದು ಲೆವೆಲ್ಗೆ ಹೋಗೋಕ್ಕೆ ಎಷ್ಟು ಸಹಾಯ ಮಾಡುತ್ತಂದರೆ, 1000 ಪಟ್ಟು ನೀವು ಇವತ್ತು ಬಡವರಾಗಿ ಇದ್ದರೆ ಆ ಡಿಸಿಪ್ಲಿನಿಂದ ನೀವು ದೊಡ್ಡ ಶ್ರೀಮಂತ, ದೊಡ್ಡ ವ್ಯಕ್ತಿ, ದೊಡ್ಡ ಅತ್ಯುತ್ತಮ ವ್ಯಕ್ತಿಯಲ್ಲಿ ಒಬ್ಬರಾಗಿ ನಿಲ್ಲೋಕೆ ಡಿಸಿಪ್ಲಿನ್ ಮುಖ್ಯ. ಆದರೆ ಫೋಕಸ್ ಆಡ್ ಮಾಡಬೇಡಿ. ಅಂದರೆ ನಮ್ಮ ಲೈಫ್ನಲ್ಲಿ ನಾಯ್ಸ್ ಎನ್ನುವ ಅಂಶ ಯಾವುದು ಎಂದರೆ ಅದು ಮೊಬೈಲ್. ಅದನ್ನು ರಿಮೂವ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿ. ಇನ್ನು ಇವತ್ತಿನ ಟಾಸ್ಕ್ ಏನೆಂದರೆ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಎಲ್ಲ ಡಿಸ್ಟ್ರಾಕ್ಷನ್ ಕಟ್ ಮಾಡಬೇಡಿ. ಅಂದರೆ ಒಂದೇ ಡಿಸ್ಟ್ರಾಕ್ಷನ್ನಿಂದ ಪಿಕ್ ಮಾಡಿ. ಅಂದರೆ 99 ಪೀಪಲ್ಗೆ ಮೊಬೈಲ್ ಅಗತ್ಯವಿದೆ, ಆದರೆ ಅದನ್ನು 99%ಅಲ್ಲಿ ಒಂದು 50% ಅರ್ಧ ಗಂಟೆ ಎತ್ತಿರಿ. ಆಗ ಡಿಸಿಪ್ಲಿನ್ ತಾನಾಗೆ ಬರುತ್ತದೆ. ಇನ್ನು ಸ್ಟೆಪ್ ನಂಬರ್ 2, ಇದನ್ನು ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೆ ನಿಮ್ಮ ಲೈಫ್ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. 30 ನಿಮಿಷ ನಿಮ್ಮ ಫೋನ್ನಲ್ಲಿ ಒಂದು ರೂಮಲ್ಲಿ ಹಾಕಿ ಬನ್ನಿರಿ. ಅದನ್ನು ಸೈಲೆಂಟ್ ಹಾಕಿ. ಆದರೆ ಫಿಸಿಕಲ್ ಡಿಸ್ಟೆನ್ಸ್ ಬೇಕು. ಎಂದರೆ ಅದರಿಂದ ನಾವು 30 ನಿಮಿಷ ನಾವು ಮೊಬೈಲ್ ನಮ್ಮ ಹತ್ರ ಇದೆ ಅಂತ, ನಮ್ಮ ಮೊಬೈಲ್ ಅಲ್ಲಿದೆ ಅಂತ ಮರೆತು ಹೋಗಬೇಕು. ಇದನ್ನೇ ಫಿಸಿಕಲ್ ಡಿಸ್ಟೆನ್ಸ್ ಅನ್ನೋದು. ಇನ್ನು ಸ್ಟೆಪ್ ನಂಬರ್ 3 ಅಂದರೆ ಒನ್ ಟಾಸ್ಕ್ ರೂಲ್. ಅಂದರೆ 30 ನಿಮಿಷ ಒಂದೇ ಕಡೆ ಕೆಲಸ ಮಾಡಿ. ಅಂದರೆ ಮ್ಯೂಸಿಕ್ ಕೇಳಬೇಡ್ರಿ, ಮಲ್ಟಿ ಟಾಸ್ಕಿಂಗ್ ಬೇಡ. ಆದರೆ 30 ನಿಮಿಷ ಆದರೆ ನಂತರ ಮೊಬೈಲ್ ಹತ್ರ ಹೋಗಿ ಜಸ್ಟ್ ಒಂದು ಕಿತ ಚೆಕ್ ಮಾಡಿ ಬನ್ನಿ, ಸಾಕು. ಅಷ್ಟೊತ್ತಿಗೆ ನಮ್ಮ ಡಿಸಿಪ್ಲಿನ್
ನಾವು ಕಲಿಯುವಲ್ಲಿ ಅರ್ಹರಾಗಿದ್ದೀರಿ ಎಂದು ಅರ್ಥ. ಇನ್ನು ಸ್ಟೆಪ್ ನಂಬರ್ 4 ಅದೇನೆಂದರೆ ಕ್ಲೀನ್ ಫಿನಿಶ್. 30 ನಿಮಿಷ ಕಂಪ್ಲೀಟ್ ಆದಮೇಲೆ ಮಾರ್ಕ್ ಮೆಂಟಾಲಿಟಿ ಬ್ರೈನ್ಗೆ ಸಿಂಗಲ್, ಅಂದರೆ ಐ ಆಮ್ ಇನ್ ಕಂಟ್ರೋಲ್ ಅಂತ ನಿಮಗೆ ಅನಿಸುತ್ತೆ. ಅಂದರೆ ನಾವು ಡಿಸಿಪ್ಲಿನ್ ಕಲಿಯುವುದಕ್ಕೆ ಅರ್ಹರಾಗಿದ್ದೇವೆ ಎಂದು ನಮಗೆ ಅನಿಸುತ್ತದೆ. ಇನ್ನು ವೈ ಥಿಂಗ್ಸ್ ವರ್ಕ್ಸ್ ಬ್ರೈನ್ ಲಾಜಿಕ್ ಏನೆಂದರೆ ಬ್ರೈನ್ಗೆ ಫೋಕಸ್ ಪ್ರಾಬ್ಲಮ್ ಇಲ್ಲ, ಆದರೆ ಚಾಯ್ಸ್ ಓವರ್ಲೋಡ್ ಪ್ರಾಬ್ಲಮ್ ಇದೆ. ಡಿಸ್ಟ್ರಾಕ್ಷನ್ ರಿಮೂವ್ ಮಾಡಿದರೆ ನಮ್ಮ ಲೈಫ್ನಿಂದ ಫೋಕಸ್ ಆಟೋಮೆಟಿಕ್ ಆಗಿ ಆ್ಯಕ್ಟಿವ್ ಆಗುತ್ತೆ. ಅದೇ ಹೇಳಿದ್ರಲ್ಲ ಇವಾಗ ಈ ಹಿಂದೆ ಕೊಟ್ಟನಲ್ಲ ಅದು ಟಾಸ್ಕುಗಳು, ಅದನ್ನು ನಾವು ಮಾಡಿದ್ರೆ ನಮ್ಮ ಫೋಕಸ್ ಆಟೋಮೆಟಿಕ್ಕಾಗಿ ನಾಳೆಯಿಂದ ಅಥವಾ ಇವತ್ತಿನಿಂದಲೇ ಫೋಕಸ್ ಆಟೋಮೆಟಿಕ್ಕಾಗಿ ಆಕ್ಟಿವ್ ಆಗುತ್ತೆ. ಇನ್ನು ಇವತ್ತು ನಾವು ಏನು ಮಾಡಬೇಕಂದ್ರೆ ಇವತ್ತಿನ ಡಿಸ್ಟ್ರಾಕ್ಷನ್ ಏನು, ಡಿಸ್ಟ್ರಾಕ್ಷನ್ ಏನು, ಇವತ್ತು ನಾವು ಮೊಬೈಲ್ ಅರ್ಧ ಗಂಟೆ ಮುಟ್ಬಾರ್ದು ಅಂತ ಅಂದ್ಕೊಂಡ್ರೆ ನಾವು ಇವತ್ತಿನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಮೊಬೈಲ್ನ 30 ನಿಮಿಷ ನಾವು ಡಿಸಿಪ್ಲಿನಲ್ಲಿ ಆಗಿದ್ದೀರಾ ಅಂತ ಅರ್ಥ. ನಾವು ಡಿಸಿಪ್ಲಿನನ್ನು ಕಲಿತ್ರೆ ನಾವು ಸಣ್ಣ ವ್ಯಕ್ತಿಯಿಂದ ದೊಡ್ಡ ವ್ಯಕ್ತಿ, ಗೃಹೋಪ ವ್ಯಕ್ತಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಆದ್ದರಿಂದ ನೀವು ದಿನ 30 ನಿಮಿಷ ಮೊಬೈಲ್ನ ನಾವು ಮುಟ್ಟದೆ ನಮ್ಮ ಕೆಲಸದ ಕಡೆ ಗಮನ ಕೊಟ್ಟು ಡಿಸಿಪ್ಲಿನ್ ಕಡೆ ಗಮನ ಕೊಟ್ಟರೆ ನಾವು ಈ ಹಿಂದೆ ಇದ್ದಿದ್ದಕ್ಕಿಂತ ಬೆಟರ್ ವೇರ್ಷನ್ ಅಪ್ಲೋಡ್ ಆಗುತ್ತೀವಿ ಮತ್ತು ಅಪ್ಡೇಟ್ ಆಗ್ತೀವಿ. ಅದಕ್ಕೆ ಹೇಳ್ತಿರೋದು ಮೊಬೈಲ್ನಿಂದ ನಮ್ಮ ಜೀವನ ನಿಂತಿದೆ ಮತ್ತು ಆ ಮೊಬೈಲ್ನಲ್ಲಿ ನಾವು ವ್ಯರ್ಥ ಮಾಡುವ ಸಮಯದಿಂದ ನಾವು ಹೊರಗಡೆ ಬರಬೇಕು. ಅಂದರೆ ಜಸ್ಟ್ ದಿನ 30 ನಿಮಿಷ ನಮಗೆ ನಮ್ಮದೇ ಒಂದು ಕೆಲಸದ ಮೇಲೆ ಗಮನ ಕೊಟ್ಟರೆ ನಾವು ಲೈಫ್ನಲ್ಲಿ ಉದ್ಧಾರ ಆಗ್ತೀವಿ. ಅದೇ 30 ನಿಮಿಷ ನಾವು ನಮ್ಮ ಲೈಫ್ನ ಸೇವ್ ಮಾಡೋಕ್ಕೆ ಖರ್ಚು ಮಾಡಿದ್ದೀವಿ ಅಂತ ಅನ್ಕೋಬೋದು. ಅದಕ್ಕೆ ಹೇಳ್ತಿರೋದು ಡಿಸಿಪ್ಲಿನ್ ಲೈಫ್ನಲ್ಲಿ ತುಂಬ ಮುಖ್ಯ. 30 ನಿಮಿಷ ನಾವು ಮೊಬೈಲನ್ನು ಪಕ್ಕಕ್ಕೆ ಎತ್ತಿಟ್ಟು ನಾವು ಡಿಸಿಪ್ಲಿನ್ ಕಲಿಯಬೇಕು. ಇದೇ ಇವತ್ತಿನ ಲೆಸನ್ ಗಾಯ್ಸ್. ಇವತ್ತಿನ ನಿಮ್ಮ ಡಿಸ್ಟ್ರಾಕ್ಷನ್ ಏನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು 30 ನಿಮಿಷ ಫಿನಿಶ್ ಆದಮೇಲೆ ಇವತ್ತಿನ 5ನೇ ದಿನ ನೋ ಡಿಸ್ಟ್ರಾಕ್ಷನ್ ಅಂತ ರಿಪ್ಲೈ ಮಾಡಿ. ಏಕೆಂದರೆ ಮುಂದಿನ ಸಲ ವಿಡಿಯೋ ಮಾಡೋಕ್ಕೆ ನಮಗೂ ಹೆಚ್ಚು ಉತ್ಸಾಹ ಮತ್ತು ಹೆಚ್ಚು ಆನಂದ ಆಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ.